ಹಾರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ತ್ರಿವರ್ಣ ಧ್ವಜವನ್ನು, ನಮ್ಮ ತಾಯ್ನಾಡಿನ ವೀರ ತ್ಯಾಗದ ಬಲಿದಾನದ ಪ್ರತೀಕವಾಗಿ. ನಾವಿಂದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಹೆಮ್ಮೆಯಿಂದ ಆಚರಿಸೋಣ. ಅತಿಥಿ ದೇವೋ ಭವ ಎಂಬ ಸಂಸ್ಕೃತದ ನುಡಿಯಂತೆ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ಭಾರತೀಯ ಸಂಸ್ಕೃತಿ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಗುರು ಪೌಲ್ ಸಿಕ್ವೆರಾ ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಫ್ರೀಡಾ ರಾಡ್ರಿಗಸ್ ಇವರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಜಾನ್ಸನ್ ಡಿಸೋಜಾ ಇವರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ನಮಗೆ ಮಾರ್ಗದರ್ಶಕರಾಗಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಸುಕುಮಾರ್ ಸರ್ ಇವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಗೂ, ಪೋಷಕರಿಗೂ ಮತ್ತು ಸೇರಿದ ವಿದ್ಯಾಭಿಮಾನಿಗಳ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲಾ ಪುಟ್ಟ ಮಕ್ಕಳು, ಸಹೋದ್ಯೋಗಿ ಬಂಧುಗಳಿಗೂ ನಮ್ಮ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ವಿದ್ಯಾಸಂಸ್ಥೆ ಆಯೋಜಿಸಿರುವ ಸಡಗರ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಧ್ವಜವಂದನಾ ಕಾರ್ಯಕ್ರಮವನ್ನು ನಮ್ಮ ಶಾಲಾ ನಾಯಕಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. Attention, stand at ease. Attention, Vande Mataram. Vande Mataram. Vande Mataram. Sudaram, Sudaram. Malayata Shrinaram. Sasya Shamaram. Mataram. Vande Attention, leader report. 1, 2, salute. Order. 1, 2. Salute. ರಾಷ್ಟ್ರಗೀತೆ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚರಿ ತರಂಗಾ ತವ ಶುಭ ನಾಮೇ ಜಾಗೆ ತವ ಶುಭ ಆಶೀಷ ಮೇ ಗಾಯೇ ತವ ಜಯ ಗಾಥಾ ಜನಗಣ ಮಂಗಳದಾಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಜಯ ಹೇ ಜಯ ಹೇ ಜಯ 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 ಹೇ. Order. Sanities. Attention, ಧ್ವಜಗೀತೆ. विश्व तिरंगा प्यारा झंडा ऊंचा रहे
सब मिलकर गाओ, प्यारा भारत देश हमारा, विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा. ಸ್ಟ್ಯಾಟಿಸ್ ವಿದ್ಯಾರ್ಥಿಯಿಂದ ಭಾಷಣ. ಸಂಚಾಲಕರೇ, ಮಾನ್ಯ ಮುಖ್ಯೋಪಾಧ್ಯಾಯ, ಶಿಕ್ಷಕ ವೃಂದದವರೇ, ಇಲ್ಲಿ ನೆರೆದಿರುವ ದೇಶಾಭಿಮಾನಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ಇಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಇಂದು 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಪ್ರಪಂಚದಲ್ಲಿರುವ ದೇಶ ವಿದೇಶಗಳನ್ನು ಸುತ್ತಿ ಬಂದರೂ ನಮ್ಮ ದೇಶದಂತಹ ಭಾರತ ಮತ್ತೆಲ್ಲಿಯೂ ಕಾಣಸಿಗದು. ಇಂಥ ವಿಮಲ ಪರಿಶುದ್ಧ ಭಾವದ ಭಾರತೀಯ ಮುಗ್ಧ ಸ್ವಭಾವವನ್ನು ಅರಿತ ಬಿಳಿಯರು ತಕ್ಕಡಿಯ ನೆಪ ಮಾಡಿ ನಮ್ಮೆಲ್ಲರ ಪಕ್ಕಡಿಯ ಮುರಿದರು. ಕ್ರಿಸ್ತ ಶಕ 1600 ಬಂದ ಇವರು ಭಾರತ ದೇಶವನ್ನೇ ಕಬಳಿಸುವ ಹೊನ್ನಾರ ನಡೆಸಿದಾಗ ನಮ್ಮ ದೇಶ ಬಾಂಧವರು ಹೋರಾಟಕ್ಕಿಳಿಯಬೇಕಾದ ಅನಿವಾರ್ಯತೆ ಒದಗಿ ಬಂದಿತ್ತು. ಆಗ ಪ್ರಪ್ರಥಮ ಸಂಗ್ರಾಮದ ಕಿಚ್ಚು ಹೊತ್ತಿಸಿದವರು 1887ರ ಕಾಲಘಟ್ಟದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ ಈ ಮುಂತಾದವರು ಎಂಬ ಸತ್ಯ ಚರಿತ್ರೆಯನ್ನು ನಾವೆಂದೂ ಮರೆಯುವಂತಿಲ್ಲ. ಅನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ, ದಂಡಿಯಾತ್ರೆ, ಚಲೇಜಾವು ಚಳುವಳಿಗಳನ್ನು ನಡೆಸಿ ಅವರನ್ನು ಹೊರಹಾಕುವಲ್ಲಿ ಯಶಸ್ವಿಯಾದರು. ಆಗಸ್ಟ್ 15 1947ರಂದು ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಪಲಾಯನ ಮಾಡಿದರು. ನೆಹರು ಅವರು ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾದರು. ಉಕ್ಕಿನಂತ ಮನುಷ್ಯ ವಲ್ಲಭಾಯ್ ಪಟೇಲರು ಉಪ ಪ್ರಧಾನಿಯಾದರು. ಸ್ವತಂತ್ರ ಸಂಗ್ರಾಮಕ್ಕಾಗಿ ಶ್ರಮಿಸಿದ ತ್ಯಾಗಮೂರ್ತಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮರಾಗಿಯೇ ಉಳಿದರು. ಋಷಿಮುನಿ ಸಾಧು ಶರಣರ ನಾಡು, ಅಧ್ಯಾತ್ಮ ದೇವರ ಧರ್ಮಗಳ ತಪೋಭೂಮಿಯ ಬೀಡು. ರಾಷ್ಟ್ರೀಯತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ನಮ್ಮದು ಎಂದು ಹೆಮ್ಮೆ ಪಡಬೇಕು. ಜೈನ, ಬೌದ್ಧ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಕ್ಕ, ಲಿಂಗವಕ್ಕಿ ಮುಂತಾಗಿ ಹಲವು ಧರ್ಮ ಪಂಥ ಪಂಗಡಗಳಿದ್ದರೂ ಮಾನವಕುಲ ತನ್ನದೊಂದೇವಲ್ಲ, ಮನುಜ ಮತ ವಿಶ್ವ ಪಥವೆಂದು ಸರ್ವಧರ್ಮ ಸಮನ್ವಯ ದೃಷ್ಟಿ ಹೊಂದಿ ಸರ್ವರೊಳಗೊಂದಾಗಿ ಬಾಳುತ್ತಿರುವ ಏಕೈಕ ದೇಶ ನಮ್ಮದು. ಇಂದು ಆಗಸ್ಟ್ 15 ನಮ್ಮ ರಾಷ್ಟ್ರೀಯ ಹಬ್ಬ. ನಾವೆಲ್ಲರೂ ಒಟ್ಟಾಗಿ ಭಾರತ ಮಾತೆಯ ತೇರನ್ನು ಸಂಭ್ರಮ ಸಡಗರದಿಂದ ಎಳೆದು ಆನಂದ ಪಡುವ ದಿನ. ಜೈ ಭಾರತ ತನುಜಯ ಮಕ್ಕಳಾದ ನಾವೆಲ್ಲರೂ ಎಲ್ಲಿದ್ದರೂ ಒಂದೇ, ಈ ದೇಶದೊಳಗಿದ್ದರು. ಭಾರತ ನಮಗೊಂದೇ ಜಗತ್ತಿಗೆ ಶಾಂತಿ ಪಥವನ್ನು ಹೇಳಿದ ದೇಶ ನಮ್ಮದು ಎಂದು ಹೆಮ್ಮೆ ಪಡಬೇಕು. ರಾಷ್ಟ್ರಕ್ಕಾಗಿ ಪ್ರಾಣದತ್ತ ವೀರ ಯೋಧರನ್ನು, ವೀರ ಸಾವರ್ಕರ್, ಬಾಲ ಗಂಗಾಧರ್ ತಿಲಕ್, ಭಗತ್ ಸಿಂಗ್ ಈ ಮುಂತಾಗಿ ಹಲವು ಮಹನೀಯರನ್ನು ಜ್ಞಾಪಿಸಿಕೊಳ್ಳುವುದು ಅಗತ್ಯ ಎಂಬುದು ನನ್ನ ಭಾವನೆ. ಇದು ನಾವು ಅವರಿಗೆ ಸಲ್ಲಿಸುವ ಗೌರವವಾಗಿದೆ. ಭಾರತ ನಾವೆಲ್ಲಿದ್ದರೂ ಒಂದೇ, ಈ ದೇಶದೊಳಗಿದ್ದರೆ ನಾವೆಲ್ಲರೂ ಒಟ್ಟಾಗಿ ಸರ್ವರೇ ಬಾಳೋಣ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣ ಕೊನೆಗೊಳಿಸುತ್ತೇನೆ. ಜೈ ಭಾರತ. Good morning all, respected chief guest, headmaster, teachers, parents and my friends. My name is Rihanna. Today is 15th August, Independence Day of our country. I wish you all a happy Independence Day. This year India celebrating 78th Independence Day of our country from British rule, and rejoice in the liberty attended as Azadi Ka Amrit Mahotsav. This special day is not just a celebration past, but it upholds the spirit of liberty and democracy for the year to come and instigate patriotic in every Indian's heart and mind, to remember all those struggles, sacrifices of our famous leader, where we have a freedom of speech and freedom of live life. So on this special day, let's take a pledge and make a promise to ourselves that we will protect our country by maintaining brotherhood, helping everyone and education ourselves. So last, I again wish you all a happy Independence Day and hope together we can make a wonderful nation. Jai Bharat Mata. ಸಂಚಾಲಕರಿಂದ ಭಾಷಣ. ಆಸೀನರಾದಂತಹ ನಮ್ಮ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು ಡಾಕ್ಟರ್ ಪೀಟರ್ ಅವರೇ, ರಕ್ಷಕ ಸಂಘದ ಅಧ್ಯಕ್ಷರು ಜಾನ್ಸನ್ ಡಿಸೋಜರ್ ಅವರೇ, ನಮ್ಮ ಶಾಲಾ ಮುಖ್ಯಸ್ಥರು ಸುಕುಮಾರ್ ಅವರೇ, ಶಿಕ್ಷಕರು ಗೀತಾ,
ದೀಪಾ ಮತ್ತು ಶೀತಲ್ ರವರೇ, ನಮ್ಮ ಆಡಳಿತ ಮಂಡಳಿಯ ಸದಸ್ಯರೇ, ಚರ್ಚಿನ ಎಲ್ಲ ಸದಸ್ಯರು, ಬಹಳ ಶಿಸ್ತಿನಿಂದ ಇಲ್ಲ ಇದ್ದೀರಿ ನೀವು, ನೋಡಲಿಕ್ಕೆ ಬಹಳ ಖುಷಿ ಆಗ್ತಾ ಉಂಟು. ಹಾಗೆ ನನ್ನ ಪ್ರೀತಿಯ ಮತ್ತು ಮಕ್ಕಳೇ ಹಾಗೂ ಅವರ ಹೆತ್ತವರೇ, ನಿಮಗೆಲ್ಲರಿಗೂ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇವತ್ತು 77 ವರ್ಷ ಮುಗಿದು 78ನೇ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. ಬಹಳ ಚೆಲುವಾದ 2 ಭಾಷಣಗಳನ್ನು ನಾವು ಕೇಳಿದೆವು. ಅದರಲ್ಲೆಲ್ಲ ವಿಷಯಗಳು ಇವೆ. ನೋಡಿ, ಇಲ್ಲಿ ಧ್ವಜ ಕಾಣ್ತದೆ ನಮಗೆ. ನಾವೆಲ್ಲ ಈ ಧ್ವಜದ ಒಟ್ಟಿಗೆ ಇಲ್ಲಿ ಇದ್ದೇವೆ. ಈ ಧ್ವಜ ನಮ್ಮನ್ನೆಲ್ಲ ಒಟ್ಟಿಗೆ ಮಾಡಿದೆ. ನಾವು ಭಾರತೀಯರು ಎಂಬುದು ಈ ಧ್ವಜದ ಮುಖಾಂತರ ವ್ಯಕ್ತಪಡಿಸಿದ್ದೇವೆ. ಈ ಧ್ವಜ ನಮ್ಮದು, ನಮ್ಮ ದೇಶದ್ದು. ಅದಕ್ಕೋಸ್ಕರ ಈ ಧ್ವಜಕ್ಕೆ ಕೊಟ್ಟ ಗೌರವ ನಾವು ನಮ್ಮ ದೇಶಕ್ಕೆ ಕೊಡ್ತೇವೆ. ದೇಶಕ್ಕೆ ಯಾಕೆ ಇದು ನಾವು ಗೌರವ ಕೊಡ್ತೇವೆ ಅಂದ್ರೆ, ಅದು ನಮ್ಮ ಮಾತೃ ದೇಶ ಅಲ್ವಾ? ನಮ್ಮ ಮಾತೃ ದೇಶ, ನಮ್ಮ ತಾಯಿ ಹೇಗೆ ನಮಗೆ ಪ್ರಿಯರು, ಹಾಗೆ ನಮ್ಮ ದೇಶ ನಮಗೆ ಪ್ರಿಯ. ನಮ್ಮ ತಾಯಿ ನಮಗೆ ಬೇಕಾದೆಲ್ಲ ಕೊಡ್ತಾರೆ. ಅವರ ಉದರದಲ್ಲಿ ನಾವು ಜನಿಸಿದ್ದೇವೆ, ಹಾಗೆ ಈ ದೇಶದ ಉದರದಲ್ಲಿ ನಾವೀಗ ಜೀವಿಸ್ತೇವೆ. ನಮಗೆ ಬೇಕಾದೆಲ್ಲ ಈ ನಮ್ಮ ದೇಶ ತಾಯಿಯಾಗಿ ನಮಗೆ ಕೊಡ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಹೇಗೆ ನಮ್ಮ ಮನೆಯಲ್ಲಿರುವ ನಮ್ಮ ತಾಯಿಯನ್ನು ನಾವು ಪ್ರೀತಿಸುತ್ತೇವೆ, ಹಾಗೆ ಈ ದೇಶವನ್ನು ನಾವು ಪ್ರೀತಿಸಬೇಕು. ಪ್ರೀತಿಸುವುದಂದ್ರೆ ಒಂದು ರೀತಿಯಲ್ಲಿ ನಾನು ನನ್ನ ದೇಶದ ಒಳಿತಿಗೋಸ್ಕರ ನಾನು ಪ್ರಯತ್ನ ಮಾಡುವುದು. ನನ್ನ ದೇಶವನ್ನು, ಅದರ ವಸ್ತುಗಳನ್ನು ಹಾಳು ಮಾಡುವುದಲ್ಲ, ಅದನ್ನು ರಕ್ಷಿಸುವುದು. ನಂತರ ಪ್ರತಿಯೊಬ್ಬರೂ ನಮ್ಮ ದೇಶಕ್ಕೋಸ್ಕರ ನಮ್ಮ ಕೊಡುಗೆಯನ್ನು ಕೊಡ್ಲಿಕ್ಕುಂಟು. ನೋಡಿ, ಕೊಡುಗೆಯನ್ನು ಕೊಡ್ಲಿಕ್ಕುಂಟು. ಇದು ನನ್ನ ಕೊಡುಗೆ. ಹೀಗೆ ನಮ್ಮ ದೇಶ ಅದು ಅಭಿವೃದ್ಧಿ ಪಡ್ತದೆ. ಇದು ಒಂದು ಸಂದೇಶ. ಆದರೆ ಮಕ್ಕಳಿಗೆ, ನೀವು ಈಗ ಚಿಕ್ಕವರಿದ್ದೀರಿ ಅಲ್ವಾ, ಈಗ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಕಲಿಯುವವರು. ಆದರೆ ನಾನು ಭಾರತೀಯ ವಿದ್ಯಾರ್ಥಿ, ಭಾರತೀಯ ಸದಸ್ಯ, ಆ ರೀತಿಯ ಮನೋಭಾವ ಇದ್ದು ನಾನು ಭಾರತ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು. ಅದಕ್ಕೋಸ್ಕರ ಈಗಲೇ ನಾನು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು, ವಿದ್ಯೆಯಲ್ಲಿ ಮುಂದೆ ಬರಬೇಕು, ಒಳ್ಳೆಯ ಸದ್ಬುದ್ಧಿ ನನ್ನಲ್ಲಿ ಬರಬೇಕು. ಹೀಗೆ ಒಳ್ಳೆಯ ವ್ಯಕ್ತಿಯಾಗಿ ಭಾರತಕ್ಕೋಸ್ಕರ ದುಡಿಯುತ್ತೇನಂತ ಒಂದು ಚಿಂತನೆ ನಿಮ್ಮಲ್ಲಿ ಇರಬೇಕು. ಆಗ ಏನಾಗ್ತದೆ, ನಾವೆಲ್ಲರೂ ಭಾರತೀಯರು ಒಳ್ಳೆಯ ವ್ಯಕ್ತಿಗಳಾಗಿ ನಮ್ಮ ಭಾರತಕ್ಕೆ ಸಂಪತ್ತು ನಾವು ಆಗ್ತೇವೆ. ಇದೊಂದು ಸಂದೇಶವನ್ನು ಇವತ್ತು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಇವತ್ತು ನಮ್ಮ ಶಾಲಾ ಮುಖ್ಯಸ್ಥರು ಸುಕುಮಾರ್ ಸರ್ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಮಳೆ ಎಲ್ಲ ಬಂದೆಲ್ಲ ಅವರಿಗೆ ಆಗಲಿಲ್ಲ, ಆದರೂ ಸಹ ಸಿಕ್ಕಿದ ಸಮಯವನ್ನು ಉಪಯೋಗ ಮಾಡಿ ಬಹಳ ಒಳ್ಳೆಯದಾಗಿ ಆಗಿದೆ. ಸುಕುಮಾರ್ ಸರ್, ನಿಮಗೆ ನಮ್ಮ ಅಭಿನಂದನೆಗಳು. ಹಾಗೆ ಶಿಕ್ಷಕರಿಗೆ, ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಮೂಹಿಕ ಕವಯತ್ತುಗಳು. Attention. Exercise continuously begin. 1.
Standards. Attention. ದೇಶಭಕ್ತಿ ಗೀತೆ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತೀಯರೆಂದು ಗರ್ವದಿಂದ ಹೇಳುನಿ, ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ, ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ. ಪುಣ್ಯ ಭೂಮಿ ನನ್ನ ದೇಶ, ಭೂಮಿಯ ಸ್ವರ್ಗವು, ಭೂಮಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಹೇಳು ನೀನು ಹೆಮ್ಮೆಯಿಂದ ಸಾರುತ್ತ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಸಾರುತ್ತ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ, ಎನ್ನಲು ಜೀವನ ಸಾರ್ಥಕ. Standards. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಶುಭವನ್ನು ಕೋರುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳನ್ನು ನೀಡಿದ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಗುರು ಪೌಲ್ ಸಿಕ್ವೇರ ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಫ್ರೀಡಾ ರೋಡ್ರಿಗಸ್ ಇವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪಿಟಿಎ ಅಧ್ಯಕ್ಷರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಹಾಗೆಯೇ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ, ಪೋಷಕರಿಗೂ ಮತ್ತು ಸೇರಿದ ವಿದ್ಯಾಭಿಮಾನಿಗಳಿಗೂ, ನಮ್ಮ ಶಾಲಾ ಪುಟಾಣಿ ಮಕ್ಕಳಿಗೂ, ಶಾಲಾ ಮುಖ್ಯೋಪಾಧ್ಯಾಯರಿಗೂ ಮತ್ತು ನನ್ನ ಸಹೋದ್ಯೋಗಿ ಬಂಧುಗಳಿಗೂ, ಅಡುಗೆ ಸಿಬ್ಬಂದಿಯವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಪುಟಾಣಿಗಳಿಗೆ ಸಿಹಿ ತಿಂಡಿ ಮತ್ತು ತಂಪು ಪಾನೀಯವನ್ನು ನೀಡಿ ಸಹಕರಿಸಿರುವ ಫ್ರಾನ್ಸಿಸ್ ಅಲ್ಮೇಡ ಮುಂಬೈ ಇವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಲಘು ಉಪಹಾರ ನೀಡಿ ಸಹಕರಿಸಿದ ಡೆನಿಸ್ ಡಯಾನಾ ಡಿಸೋಜ ಕರ್ನಿದೆ, ಸೈಂಟ್ ಪೀಟರ್ ವಾಳೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮಕ್ಕಳಿಗೆ ಸಿಹಿ ತಿಂಡಿ ಸಹಕರಿಸಿ ಅನಿತಾ ಡಿಸೋಜ ಪಲಿಮಾರ್ ಇವರಿಗೂ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಬಳುಕುಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಮ್ಮ ಶಾಲಾ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಏರ್ಪಡಿಸಿದ ಜೇಸನ್ ಇವರಿಗೂ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅವರಿಗೆ ಇನ್ನೊಮ್ಮೆ. ನಿನ್ನೆ ನಮಗೆ ಗೊತ್ತಿರಲಿಲ್ಲ ಅದರದ್ದು. ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಎಲ್ಲರಿಗೂ.